ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮನುಷ್ಯ ಅಂದ ಮೇಲೆ ಅವನಿಗೆ ಕಷ್ಟಗಳು ಬರುತ್ತೆ. ಆ ಕಷ್ಟಗಳಲ್ಲಿ ಬಹಳ ಮುಖ್ಯವಾದ ಕಷ್ಟ ಅಂದರೆ ಅನಾರೋಗ್ಯ. ಅನಾರೋಗ್ಯದಿಂದ ಬರುವಂಥ ನಾನಾ ರೀತಿಯ ಸಮಸ್ಯೆಗಳು. ಮನುಷ್ಯ ನಮ್ಮ ಪೂರ್ವಜ ಪ್ರಾಣಿಗಳನ್ನು ಗಮನಿಸ್ದ. ಅವುಗಳಿಗೆ ಅನಾರೋಗ್ಯವಾದಾಗ ಏನು ಮಾಡುತ್ತವೆ? ಹೊಟ್ಟೆ ಕಟ್ಕೊಂಡಿದೆಯಾ? ಹೋಗಿ ಯಾವ ಗಿಡ ತಿನ್ನುತ್ತೆ. ಭೇದಿ ಆಗ್ತಾ ಇದೆಯಾ? ಯಾವ ಗಿಡನ ತಿನ್ನುತ್ತೆ. ಕರುಳು ಹುಳು ಹೆಚ್ಚಾಗಿದೆಯಾ? ಯಾವ ಗಿಡನ ತಿನ್ನುತ್ತೆ, ಯಾವ ಮೂಲಿಕೆನ ತಿನ್ನುತ್ತೆ. ಇದನ್ನು ಗಮನಿಸಿ ತಾನೂ ಅದನ್ನು ಸೇವಿಸಿ ತನಗೂ ಒಂದಷ್ಟು ಉಪಯೋಗ ಆದಾಗ ಅದನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸ್ದ. ಆರಂಭದಲ್ಲಿ ಗುಹಾಚಿತ್ರಗಳಲ್ಲಿ ಬರೆದ, ನಂತರ ಕಥೆಗಳನ್ನು ಹೇಳ್ದ, ಆಮೇಲೆ ಬರೆಯೋಕ್ಕೆ ಶುರು ಮಾಡ್ದ. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಬಂತು ಅಂದರೆ ಈ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂಥ ಅನೇಕ ಕೃತಿಗಳು ಕಾಲ ಕಾಲಕ್ಕೆ ಸರಿಯಾಗಿ ರಚನೆಯಾಗ್ತಾ ಬರ್ತಾ ಇವೆ. ಆದರೆ ಆ ಕೃತಿಗಳ ಲಾಭವನ್ನು ನಾವು ಪಡಿತಾ ಇದ್ದೀವಾ ಅಂತ ಕೇಳ್ತು ಅಂದರೆ ಸ್ವಲ್ಪ ಅನುಮಾನ. ಪೂರ್ಣ ಪಡಿತಾ ಇಲ್ಲ. ಯಾಕೆ ಅಂದರೆ ಅವು ಇರುವಂಥ ಸಂಸ್ಕೃತ ಭಾಷೆ ಅಥವಾ ಹಳಗನ್ನಡದ ಭಾಷೆ ಏನಿದೆ ಅವುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ನಮಗೆ. ಓದಿ ಅರ್ಥ ಮಾಡಿಕೊಂಡ್ರೂ ಅಲ್ಲಿರ್ತಕ್ಕಂಥ ಆ ಗಿಡ ಮರ ಬಳ್ಳಿ ಬೇರುಗಳ ವಿವರಣೆ ನಮಗೆ ಗೊತ್ತಿಲ್ಲ. ಯಾವ ಕಾಯಿಲೆಗೆ ಯಾವ ಔಷಧಿ ಹೇಗೆ ಕೊಡಬೇಕು ಅನ್ನೋದು ಗೊತ್ತಿಲ್ಲ. ಪುಸ್ತಕವೇ ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅವರು. ಈ ಸಂಸ್ಥೆ ಈ ಸಲ ವೈದ್ಯ ಗ್ರಂಥ ಸಂಪುಟ ಎನ್ನುವ ಒಂದು 3 ಗ್ರಂಥಗಳ ಸಮುಚ್ಚಯವನ್ನು ಪ್ರಕಟಿಸಿದೆ. ವೈದ್ಯ ಗ್ರಂಥ, ವೈದ್ಯ ಚಿಂತಾಮಣಿ, ವೈದ್ಯ ಸಾಂಗತ್ಯ. ಈ 3 ಗ್ರಂಥಗಳು ಪ್ರಾಚೀನ ಕನ್ನಡ ಕಾವ್ಯದ ಪಟ್ಟಿಯಲ್ಲಿ ಬರ್ತಕ್ಕಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳು. ಈ ಗ್ರಂಥ ಸಂಪಾದನೆ ಇದೆಯಲ್ಲ ಬಹಳ ಕಷ್ಟದ ಕೆಲಸ. ಯಾಕಂದರೆ ಒಂದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 10 ಪ್ರತಿಗಳು ಕಂಡುಬರಬಹುದು. ಒಂದು ಪ್ರತಿಗೂ ಇನ್ನೊಂದು ಪ್ರತಿಗೂ ಸ್ವಲ್ಪ ಅಕ್ಷರ ವ್ಯತ್ಯಾಸ, ಶಬ್ದಗಳ ವ್ಯತ್ಯಾಸ, ಪದಗಳ ವ್ಯತ್ಯಾಸ ಅಥವಾ ಶ್ಲೋಕದ ಪದ್ಯದ ವ್ಯತ್ಯಾಸವೇ ಬರ್ಬೋದೇನೋ. ಪದಗಳ ಜೊತೆ ಪದ್ಯವೇ ಬದಲಾಗಬಹುದು. ಹಾಗಾಗಿ ಇವೆಲ್ಲವನ್ನು ಸಂಗ್ರಹ ಮಾಡಿ ಒಟ್ಟಿಗಿಟ್ಟುಕೊಂಡು ಓದಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಣಯ ಮಾಡಿ ಸರಿಯಾದ ರೂಪವನ್ನು ಬರೆಯುವ ಕೆಲಸ ಇದೆಯಲ್ಲ, ಇದು ಕೇವಲ ವಿದ್ವತ್ತು ಇದ್ದರೆ ಸಾಲದು. ಅಪಾರ ತಾಳ್ಮೆ ಬೇಕಾಗುತ್ತೆ, ಆಸಕ್ತಿ ಇರಬೇಕಾಗುತ್ತೆ. ಮುಂದಿನ ಜನಾಂಗಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನಾನು ಕೊಡ್ತಾ ಇದ್ದೇನೆ, ನಮ್ಮ ಪರಂಪರೆ ನಮ್ಮ ಶ್ರೀಮಂತಿಕೆ ಏನಿದೆ ಅದನ್ನು ಉಳಿಸ್ತಾ ಇದ್ದೇನೆ ಎನ್ನುವ ಹೆಮ್ಮೆಯ ಭಾವವೂ ಇರಬೇಕು. ಇವೆಲ್ಲವೂ ಇದ್ದು ಮಾಡಿದರೆ ಮಾತ್ರ ಆ ಒಂದು ಕೆಲಸಕ್ಕೆ ಬೆಲೆ ಬರುತ್ತೆ. ಡಾಕ್ಟರ್ ವೈ.ಸಿ. ಭಾನುಮತಿ ಅವರು ಈ ಒಂದು ವೈದ್ಯ ಗ್ರಂಥ ಸಂಪುಟದಲ್ಲಿ ವೈದ್ಯ ಗ್ರಂಥ, ವೈದ್ಯ ಚಿಂತಾಮಣಿ, ವೈದ್ಯ ಸಾಂಗತ್ಯ ಎನ್ನುವ 3 ಪ್ರಾಚೀನ ಕಾವ್ಯಗಳನ್ನು ಸಂಗ್ರಹಿಸಿ ಅವುಗಳನ್ನು ಸಂಪಾದಿಸಿ ಸರಳವಾದ ಕನ್ನಡದಲ್ಲಿ ಅದನ್ನು ಬರೀತಾ ಹೋಗ್ತಾರೆ. ನಿಜಕ್ಕೂ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದೆ ವಿಶ್ವವಿದ್ಯಾನಿಲಯ ಹಾಗೂ ಭಾನುಮತಿ ಅವರು. ಆದರೆ ಇದು ಸಂಪೂರ್ಣ ಉಪಯುಕ್ತವಾದದ್ದ ಅಂತ ಕೇಳ್ತು ಅಂದರೆ ಒಂದು ಘಟ್ಟದಲ್ಲಿ ನಾವು ಪೂರ್ಣ ರೂಪದ ಉತ್ತರ ಕೊಡೋದಕ್ಕೆ ಹಿಂದೆಗಿಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಈ ಬೇವಿನ ಕಡ್ಡಿ, ಕಹಿ ಪಡವಲ, ಅಮರದ ಬೀಳು, ಶುಂಠಿ, ಕೊಡನಾರಿ ಗೆಡ್ಡೆ, ತ್ರಿಫಲೆ ಇವುಗಳ ಕಷಾಯವನ್ನು ಮಾಡಿಕೊಟ್ರೆ ಜ್ವರ ಕಡಿಮೆಯಾಗುತ್ತೆ ಅಂತ ಒಂದು ಬರುತ್ತೆ ಪದ್ಯ. ಇಲ್ಲಿ ಇರ್ತಕ್ಕಂಥ ಈ ಅಮರದ ಬೀಳು ಅಂದರೆ ಏನು? ಇವತ್ತಿನ ಕನ್ನಡದಲ್ಲಿ ಏನು ಹೇಳ್ತೇವೆ? ವೈಜ್ಞಾನಿಕ ಪರಿಭಾಷೆಯಲ್ಲಿ ಏನಂತ ಹೇಳ್ತಾರೆ? ಅದನ್ನು ಗುರುತಿಸೋದು ಹೇಗಿರುತ್ತೆ? ಯಾವ ಕಾಲದಲ್ಲಿ ಸಂಗ್ರಹ ಮಾಡಬೇಕು? ಹೀಗೆ ನೂರಾರು ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಆಯುರ್ವೇದ ತಜ್ಞರೂ ಸಹ ಇಂತಹ ಗ್ರಂಥ ಸಂಪಾದನೆಯಲ್ಲಿ ಸೇರಿಕೊಂಡ್ರೆ ತುಂಬ ಉಪಯುಕ್ತವಾಗುತ್ತೆ. ಆಯುರ್ವೇದ ತಜ್ಞರ ಜೊತೆ ಸಸ್ಯಶಾಸ್ತ್ರಜ್ಞರೂ ಸೇರಿಕೊಂಡ್ರೆ
ಆ ಗಿಡವನ್ನು ಇವತ್ತು ಗುರುತಿಸಿ ಅದರ ಚಿತ್ರವನ್ನು ಹಾಕಿ ನಮಗೆ ಒಂದಷ್ಟು ಸಹಾಯ ಮಾಡಬಹುದು. ಹಾಗಾಗಿ ಒಂದು ಘಟ್ಟದ ಕೆಲಸ ಬಹಳ ಬಹಳ ಸೊಗಸಾಗಿ ನಿರ್ವಹಣೆ ಆಗಿದೆ. ಆದರೆ ಇದು ಉಪಯುಕ್ತವಾಗಬೇಕಾದರೆ ಸಸ್ಯಶಾಸ್ತ್ರಜ್ಞರ, ರಸಾಯನ ವಿಜ್ಞಾನಿಗಳ ಹಾಗೂ ಆಯುರ್ವೇದ ವೈದ್ಯರ ನೆರವೂ ಸಹ ಬೇಕಾಗುತ್ತೆ. ಆದರೆ ಈ ಕೆಲಸವನ್ನಂತೂ ಖಂಡಿತ ನಾವು ಅಭಿನಂದಿಸೋಣ. ಡಾಕ್ಟರ್ ವೈ.ಸಿ. ಭಾನುಮತಿ ಅವರನ್ನು ಅಭಿನಂದಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈಗ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಸುರೇಶ್ ಎನ್. ನಾನು ಬೆಂಗಳೂರಿನ ದೊಡ್ಡಬೊಮ್ಮಸಂದ್ರದಿಂದ ಬಂದಿದ್ದೇನೆ. ನಾನು HL ಕಾರ್ಯನಿರ್ವಹಿಸ್ತೇನೆ. ನನ್ನ ಹವ್ಯಾಸ ಪುಸ್ತಕಗಳನ್ನು ಓದುವುದು. ಸುರೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಸುಬ್ರಹ್ಮಣ್ಯ. ನಾನು ಬೆಂಗಳೂರಿನ ವಿದ್ಯಾರಣ್ಯಪುರದಿಂದ ಬಂದಿದ್ದೇನೆ. ನಾನು ಖಾಸಗಿ ಸಂಸ್ಥೆಯಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಪ್ರಸಕ್ತ ವಿದ್ಯಮಾನಗಳು, ದೇಶ ವಿದೇಶಗಳ ಪ್ರಸಕ್ತ ವಿದ್ಯಮಾನಗಳಲ್ಲಿ ನನ್ನ ಆಸಕ್ತಿ. ಬಹಳ ಸಂತೋಷ ಸುಬ್ರಹ್ಮಣ್ಯ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಅನಿಲ್ ಕುಮಾರ್. ನಾನು ಟಾಟಾ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆರ್ಕಿಡ್ಸ್ ಮತ್ತು ಸ್ಟ್ಯಾಗಾನ್ ಫರ್ನ್ಸ್ ಅನ್ನೋದನ್ನು ಬೆಳೆಸ್ತೀನಿ. ಅದೇ ನನ್ನ ಹವ್ಯಾಸ. ಅನಿಲ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಕೆಲವು ಚಿಂತನೆಗಳು, R.S. ಪಾಟೀಲ್ ಅವರು ಬರೆದಿರುವಂಥದ್ದು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ನಮ್ಮ ದೇಶದ 700 ಜಿಲ್ಲೆಗಳಲ್ಲಿ ಒನ್ ಸ್ಟಾಪ್ ಸೆಂಟರ್ಗಳನ್ನು ಸ್ಥಾಪಿಸಿದ್ದೇವೆ. ಇವು ಯಾರಿಗೆ ಉಪಯುಕ್ತ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಕ್ರೀಡಾ ತರಬೇತಿ ಕೇಂದ್ರಗಳು, ಕೃಷಿ ಕೇಂದ್ರಗಳು, ಮಹಿಳಾ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಕೇಂದ್ರಗಳು ಹಾಗೂ ಶೈಕ್ಷಣಿಕ ಯೋಜನೆಗೆ ಸಂಬಂಧಪಟ್ಟಂಥ ಕೇಂದ್ರಗಳು. ಸುಬ್ರಹ್ಮಣ್ಯ. ಮಹಿಳಾ ದೌರ್ಜನ್ಯ ಆಯ್ಕೆ 3. ಹೇಳಿ ಸುರೇಶ್. ಕೃಷಿ ಕೇಂದ್ರಗಳು. ಉತ್ತರವನ್ನು ನೋಡೋಣ. ಮಹಿಳಾ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಕೇಂದ್ರಗಳು ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಕೊಟ್ಟದ್ದು ಸುಬ್ರಹ್ಮಣ್ಯ. ಕೆಲವು ಚಿಂತನೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಕೇಂದ್ರ ಮಹಿಳಾ ಮತ್ತು ಕಲ್ಯಾಣ ಸಚಿವಾಲಯ ಏನಿದೆ, ಆ ಸಚಿವಾಲಯದ ವ್ಯಾಪ್ತಿಯಲ್ಲಿ ನಮ್ಮ ದೇಶದ 700 ಜಿಲ್ಲೆಗಳಲ್ಲಿ ಈ ಒಂದು ಕೇಂದ್ರಗಳು ಆರಂಭವಾಗಿದೆಯಂತೆ. ಇದು ದೌರ್ಜನ್ಯ ಅನ್ನೋದು ಖಾಸಗಿಯಾಗಿ ನಡೆಯಬಹುದು, ಅಂದರೆ ಕುಟುಂಬದ ಒಳಗೆ ನಡೆಯಬಹುದು. ಈ ದೌರ್ಜನ್ಯ ಅನ್ನೋದು ಬಹಿರಂಗವಾಗಿ ಸಮಾಜದಲ್ಲಿ 4 ಜನರ ನಡುವೆ ನಡೆಯಬಹುದು. 2 ರೀತಿಯ ದೌರ್ಜನ್ಯಗಳು ಏನಿದೆ ಇವು ಕ್ಷಮೆಗೆ ಅರ್ಹವಲ್ಲ. ಅಂತಹ ಪ್ರಕರಣಗಳನ್ನು ಈ ಕೇಂದ್ರಕ್ಕೆ ತಗೊಂಡು ಬಂತು ಅಂದರೆ ಸಂಬಂಧಪಟ್ಟವರ ಮೇಲೆ ಅವರು ಅಗತ್ಯ ಕ್ರಮವನ್ನು ಕೈಗೊಳ್ತಾರೆ. ಮುಖ್ಯವಾಗಿ ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೋ ಅವರಿಗೆ ಅಗತ್ಯವಾಗಿರ್ತಕ್ಕಂಥ ನೆರವನ್ನು ನೀಡ್ತಾರೆ. ಆ ನೆರವು ವೈದ್ಯಕೀಯ ನೆರವಾಗಿರಬಹುದು, ಕಾನೂನಿಗೆ ಸಂಬಂಧಪಟ್ಟಂಥ ನೆರವು ಆಗಿರಬಹುದು, ಅಥವಾ ವಿಭ್ರಮೆಗೊಂಡ ದೌರ್ಜನ್ಯಕ್ಕೆ ಒಳಗಾದ ಮನಸ್ಸು ಏನಿದೆ ಆ ಮನಸ್ಸಿಗೆ ಸಾಂತ್ವನ ನೀಡುವಂಥ ಕೆಲಸ ಆಗಿರಬಹುದು. ಇವೆಲ್ಲವನ್ನೂ ಸಹ ಈ ಒಂದು ಕೇಂದ್ರದಲ್ಲಿ ಕೊಡುವ ವ್ಯವಸ್ಥೆ ಇದೆಯಂತೆ. ನಿರ್ಭಯ ಫಂಡ್ ಅಂತ ಒಂದು ಹಣದ ಒಂದು ವ್ಯವಸ್ಥೆ ಉಂಟು ರಾಷ್ಟ್ರ ಮಟ್ಟದಲ್ಲಿ. ಅಲ್ಲಿಂದ ಈ ಕೇಂದ್ರ ನಡೆಸೋದಕ್ಕೆ ಅಗತ್ಯವಾದ ಹಣ ಬರುತ್ತಂತೆ. ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಈ ಒಂದು ಕೇಂದ್ರ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅಗತ್ಯ ಬಂದರೆ ಈ ಕೇಂದ್ರದ ಸೌಂದರ್ಯವನ್ನು ಬಳಸ್ಕೊಳ್ಳೋಕ್ಕೆ, ಸೌಲಭ್ಯವನ್ನು ಬಳಸ್ಕೊಳ್ಳೋದಕ್ಕೆ ನಾವು ಹಿಂದೆಗಿಬಾರ್ದು. ಭಾರತದ ಇತಿಹಾಸ ಪರಿಚಯವನ್ನು ಮಾಡಿಕೊಡುವಂಥ ಪುಸ್ತಕ ಡಾಕ್ಟರ್ ವಿ.ಕೆ. ದ್ಯಾವನಗೌಡರು ಅವರು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಇತ್ತೀಚೆಗೆ ನಮಗೆ ಅಪರಿಚಿತವಾದ ಹೊಸ ಜೀವಿ ವರ್ಗ ಪತ್ತೆಯಾಗಿದೆ. ಅದು ಯಾವುದು? ಆಯ್ಕೆಗಳನ್ನು ನೋಡೋಣ. ಪ್ರಿಯಾನ್, ವಿರಿಯಾಡ್, ಪ್ಲಾಸ್ಮಿಡ್, ಒಬೆಲಿಸ್ಕ್.
ಮೊದಲಿಗೆ ಅನಿಲ್ ಕುಮಾರ್, ಆನಂತರ ಸುಬ್ರಹ್ಮಣ್ಯ. ಪ್ರಿಯಾನ್. ಪ್ರಿಯಾನ್ ಆಯ್ಕೆ 1. ಆಯ್ಕೆ 3 ಪ್ಲಾಸ್ಟಿಡ್. ಪ್ಲಾಸ್ಮಿಡ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಒಬಿಲಿಸ್ಕ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಏನು ಹೀಗಂದರೆ ಸ್ವಲ್ಪ ಕುತೂಹಲವನ್ನು ಉಂಟು ಮಾಡುತ್ತೆ. ನಮ್ಮ ಬರಿಗಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಅದ್ಭುತ ಲೋಕ ಇದೆ. ಬ್ಯಾಕ್ಟೀರಿಯಾಗಳನ್ನು ಕೇಳಿದ್ದೇವೆ, ವೈರಸ್ಗಳನ್ನು ಕೇಳಿದ್ದೇವೆ, ಶಿಲೀಂಧ್ರಗಳು, ಫಂಗಸ್, ಬೂಸ್ಟು ಇದರ ಹೆಸರನ್ನು ಕೇಳಿದ್ದೇವೆ. ಇವುಗಳ ಜೊತೆಯಲ್ಲಿ ಪ್ಲಾಸ್ಮಿಡ್ಸ್ ಅನ್ನೋದು ಉಂಟು, ವಿರಿಯಾಡ್ಸ್ ಅನ್ನೋದು ಉಂಟು, ಹಾಗೆಯೇ ಈ ಪ್ರಿಯಾನ್ ಅಂತಕ್ಕಂಥ ಪ್ರೋಟೀನ್ ಕಣಗಳು ಉಂಟು. ಇವೆಲ್ಲವೂ ಅಲ್ಲದೆ ಇತ್ತೀಚೆಗೆ ಕೆಲವು ವಾರಗಳ ಹಿಂದೆಯಷ್ಟೇ ಒಂದು ಹೊಸ ನಮೂನೆಯ ಜೀವ ಅಂತೆ, ಅದು ಒಬಿಲಿಸ್ಕ್ ಅಂತ ಕರೀತಾರಂತೆ. ದಂಡ ಇದ್ದ ಹಾಗೆ ಒಂದು ದೊಡ್ಡ ಕೋಲು ನಿಲ್ಲಿಸಿದ್ರೆ ಆ ಕೋಲು ಹೇಗೆ ಕಾಣುತ್ತೋ ಹಾಗೆ ಕಾಣುತ್ತಂತೆ ಇದರ ರಚನೆ. ವೈರಸ್ಗೂ ವಿರಿಯಾಡ್ಸ್ಗೂ ಮಧ್ಯೆ ಇರುವಂಥ ಈ ಜೀವನಂತ ಇದು ವಿಶೇಷವಾಗಿ ಮನುಷ್ಯನ ಬಾಯಲ್ಲಿ ಮತ್ತು ಕರುಳಲ್ಲಿ ವಾಸ ಮಾಡ್ತಾ ಇದೆಯಂತೆ. RNA ಒಳಗೊಂಡಂಥ ರಚನೆ ಇದು. ಸುಮಾರು 30,000 ನಮೂನೆಯ ಒಬಲಿಸ್ಕ್ಗಳು ಮನುಷ್ಯನ ದೇಹದಲ್ಲಿವೆ ಅಂತ ಗೊತ್ತಾಗಿದೆ. ಇದು ಮನುಷ್ಯನಿಗೆ ಸಹಾಯ ಮಾಡೋಕ್ಕಿವೆಯಾ ಅಥವಾ ಮನುಷ್ಯನಿಗೆ ತೊಂದರೆ ಕೊಡೋಕ್ಕಿವೆಯಾ ಗೊತ್ತಿಲ್ಲ ನಮಗೆ. ಆದರೆ ಈ ಹೊಸ ವರ್ಗದ ಜೀವಿಗಳೊಂದು ಇದೆ ಅನ್ನೋ ಹೊಸ ವಿಚಾರ ಈಗಷ್ಟೇ ನಮಗೆ ಗೊತ್ತಾಗಿದೆ. ಬಸವಣ್ಣನವರ ಸಮಗ್ರ ವಚನಗಳ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಸಂಪಾದಕರು TR ಮಹಾದೇವಯ್ಯ ಅವರು. ನಮ್ಮ ಪ್ರಶ್ನೆ: ಭಾರತದ ಯಾವ ಪ್ರಾಚೀನ ಗ್ರಂಥದಲ್ಲಿ ಮೊದಲ ಬಾರಿಗೆ ಆನೆಗಳನ್ನು ರಕ್ಷಿಸುವ ಬಗ್ಗೆ ವಿಸ್ತೃತವಾದ ಮಾಹಿತಿ ದೊರೆಯುತ್ತೆ? ಆಯ್ಕೆಗಳನ್ನು ನೋಡೋಣ. ಅರ್ಥಶಾಸ್ತ್ರ, ಕೋಕಶಾಸ್ತ್ರ, ಧರ್ಮಶಾಸ್ತ್ರ, ಮನುಸ್ಮೃತಿ. ಮೊದಲಿಗೆ ಸುರೇಶ್, ಆನಂತರ ಸುಬ್ರಹ್ಮಣ್ಯ. ಕೋಕಶಾಸ್ತ್ರ ಆಯ್ಕೆ 2. ಮನುಸ್ಮೃತಿ. ಮನುಸ್ಮೃತಿ ಆಯ್ಕೆ 4. ಸರಿಯಾದ ಉತ್ತರ ಈಗ ಬಂತು. ಅರ್ಥಶಾಸ್ತ್ರ ಅನ್ನೋದು ಸರಿಯಾದ ಉತ್ತರ. ಕೌಟಿಲ್ಯನ ಅರ್ಥಶಾಸ್ತ್ರ ಬಹಳ ಪ್ರಸಿದ್ಧವಾದದ್ದು. ಈ ಅರ್ಥಶಾಸ್ತ್ರದಲ್ಲಿ ಆನೆಗಳನ್ನು ಸಾಕುವ ಕೇಂದ್ರಗಳು ಏನಿದೆ ಅವುಗಳನ್ನು ಹಸ್ತಿವನ ಅಥವಾ ನಾಗವನ ಅನ್ನೋ ಹೆಸರಲ್ಲಿ ಆತ ಗುರುತಿಸ್ತಾನೆ. ಆನೆಗಳನ್ನು ಹೇಗೆ ಹಿಡಿಬೇಕು, ಆನೆಗಳಿಗೆ ಹೇಗೆ ತರಬೇತಿ ಕೊಡಬೇಕು, ಅವುಗಳಿಗೆ ಯಾವ ರೀತಿಯ ಆಹಾರವನ್ನು ಕೊಡಬೇಕು, ಯಾವ ರೀತಿಯ ಕಾಯಿಲೆಗಳು ಬರುತ್ತೆ, ಅವುಗಳಿಗೆ ಏನು ಔಷಧವನ್ನು ನೀಡಬೇಕು, ಮರಿಗಳನ್ನು ಹೇಗೆ ಸಂರಕ್ಷಿಸಬೇಕು, ಹೇಗೆ ಅವುಗಳಿಗೆ ತರಬೇತಿಯನ್ನು ನೀಡಬೇಕು, ಮಲಗಬೇಕಾದರೆ ಒಳಗೆ ಎಂತಹ ವ್ಯವಸ್ಥೆ ಮಾಡಬೇಕು, ಯುದ್ಧಗಳಲ್ಲಿ ಭಾಗವಹಿಸುವ ಆನೆಗಳಿಗೆ ವಿಶೇಷವಾದ ತರಬೇತಿ ಕೊಡೋದು ಹೇಗೆ, ಹಾಗೆಯೇ ಆನೆಗಳಿಗೆ ಹಾಕುವ ವಿವಿಧ ಬಟ್ಟೆಗಳು, ಆಭರಣಗಳು, ದೇವಸ್ಥಾನಗಳಲ್ಲಿ ಅವುಗಳ ಬಳಕೆ ಇತ್ಯಾದಿ ಅನೇಕ ವಿಚಾರಗಳ ಬಗ್ಗೆ ಮೊದಲ ಬಾರಿಗೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನಮಗೆ ಮಾಹಿತಿ ದೊರೆಯುತ್ತೆ. ಮುಂದಿನ ಪುಸ್ತಕ ಆಶಾಲತಾ ಎನ್ನುವ ಕಾದಂಬರಿ ಪುಸ್ತಕ. GK ಐತಾಳ ಅವರು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: 1984ರಲ್ಲಿ ಬಿಡುಗಡೆಯಾದ ಶೃಂಗಾರ ಮಾಸ ಚಿತ್ರದಲ್ಲಿ ದರಾ ಬೇಂದ್ರೆಯವರ ಯಾವ ಗೀತೆಯನ್ನು ಬಳಸಿಕೊಂಡಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಪ್ರೀತಿ ಕಾವಿಗೆ ಕರಗಿ, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು. ಹೇಳಿ ಅನಿಲ್ ಕುಮಾರ್. ಎರಡನೇದು. ಆಯ್ಕೆ 3 ಬಂತಿದೋ ಶೃಂಗಾರ ಮಾಸ. ಆಯ್ಕೆ 4 ನಾನೇ ವೀಣೆ ನೀನೇ ತಂತಿ. ಹೇಳಿ ಸುಬ್ರಹ್ಮಣ್ಯ. ಬಂತಿದೋ ಶೃಂಗಾರ ಮಾಸ. ಆಯ್ಕೆ 3. ಉತ್ತರವನ್ನು ನೋಡೋಣ. ಬಂತಿದೋ ಶೃಂಗಾರ ಮಾಸ ಉತ್ತರ ಸರಿಯಾಗಿದೆ. ಆಶಾಲತಾ ಎನ್ನುವ ಈ ಕಾದಂಬರಿ ಪುಸ್ತಕವನ್ನು ಕೊಟ್ಟಿದ್ದೇನೆ ಸುಬ್ರಹ್ಮಣ್ಯ ಅವರಿಗೆ. ಕೆ ಪಟ್ಟಾಭಿರಾಮ ರೆಡ್ಡಿ ಅವರು ನಿರ್ದೇಶನ ಮಾಡಿದ್ರು ಈ ಶೃಂಗಾರ ಮಾಸ ಎನ್ನುವ ಚಲನಚಿತ್ರವನ್ನು. ಈ ಚಿತ್ರದಲ್ಲಿ ಅಮೋಲ್ ಪಾಲೇಕರ್ ಹಾಗೂ ದೀಪಾ ಧನರಾಜ್ ಅವರು ಅಭಿನಯವನ್ನು ಮಾಡಿದ್ರು. ರಾಜೀವ್ ತಾರಾನಾಥ್ ಅವರು ಸಂಗೀತವನ್ನು ನೀಡಿದ್ರು. ಈ ಒಂದು ಗೀತೆಯನ್ನು ವಾಣಿ ಜಯರಾಮ್ ಅವರು ಸಹ ಹಾಡಿದ್ರು. ಬಹಳ ಸೊಗಸಾಗಿತ್ತು ಈ ಒಂದು ಗೀತೆ. ಮುಂದಿನ ಪುಸ್ತಕ ಲಾಸ್ಟ್ ಡೇಸ್ ಆಫ್ ಲೆಜೆಂಡ್ಸ್.
ಗಣೇಶ್ ಕಾಸರಗೋಡು ಅವರು ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬರೆದಂಥ ಸೊಗಸಾದ ಕೃತಿ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ಶ ಮಾ ಸ ಸಂ ಮ. ಆಗಲೇ ಬಸರುತ್ತಿದ್ದಾರೆ ಸುರೇಶ್ ಮತ್ತು ಸುಬ್ರಹ್ಮಣ್ಯ. ಸುರೇಶ್. ಶತಮಾನೋತ್ಸವದ ಸಂಭ್ರಮ. ಶತಮಾನೋತ್ಸವದ ಸಂಭ್ರಮ. ಹೌದಾ ಸುಬ್ರಹ್ಮಣ್ಯ? ಹೌದಾ? ಉತ್ತರವನ್ನು ನೋಡೋಣ. ಶತಮಾನೋತ್ಸವದ ಸಂಭ್ರಮ ಉತ್ತರ ಸರಿಯಾಗಿದೆ. ಸುರೇಶ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಡೇಸ್ ಆಫ್ ಲೆಜೆಂಡ್ಸ್ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದೆ ಕೊಡಲಿದ್ದೇವೆ ಅಪ್ಸರೆ ಕಥಾ ಸಂಕಲನ. TR ವರದರಾಜನ್ ಬರೆದಿರುವಂಥದ್ದು. ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 81 ಕೂಡು 39, 88 ಕಳೆ 42, 27 ಗುಣಿಸು 9, 216 ಭಾಗಿಸು 8. ಬಜ್ಜರುತ್ತಿದ್ದಾರೆ ಸುರೇಶ್. 416. ಎಷ್ಟು? 416. 416. 416. ಸುಬ್ರಹ್ಮಣ್ಯ ಹಾಗೂ ಅನಿಲ್ ಕುಮಾರ್ ಇನ್ನು ಲೆಕ್ಕವನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 120, 46, 243, 27 ಎಲ್ಲವನ್ನು ಕೂಡಿದ್ರೆ 436 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಅಪ್ಸರೆ ಎನ್ನುವ ಈ ಪುಸ್ತಕ ನನ್ನಲ್ಲೇ ಉಳಿದಿದೆ. ಮುಂದಿನ ಪುಸ್ತಕ ಸೊಗಸಾದ ಕೃತಿ ಹೊಸಗನ್ನಡ ಸಾಹಿತ್ಯ ಚರಿತ್ರೆ. LS ಶೇಷಗಿರಿರಾವ್ ಅವರು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ತೇಜಸ್ ಮಧುಸೂದನ್ ಪಟೇಲ್, ಓಲಾಂಚರಿ ರಾಜಗೋಪಾಲನ್, ಸತ್ಯವ್ರತ ಮುಖರ್ಜಿ, ಚಂದ್ರೇಶ್ವರ ಪ್ರಸಾದ್ ಠಾಕೂರ್. ಮೊದಲಿಗೆ ಬಜರ್ ಒತ್ತಿದ್ದಾರೆ ಸುರೇಶ್ ಅವರು, ಆನಂತರ ಸುಬ್ರಹ್ಮಣ್ಯ. ಸುರೇಶ್ ತಮ್ಮ ಉತ್ತರ ಮಧುಸೂದನ್ ಪಟೇಲ್ ಆಯ್ಕೆ 1. ಆಯ್ಕೆ 1 ಅಂತ ಹೇಳ್ತಾ ಇದ್ದಾರೆ. ಹೇಳಿ ಸುಬ್ರಹ್ಮಣ್ಯ. ಸತ್ಯವ್ರತ ಮುಖರ್ಜಿ ಆಯ್ಕೆ 3. ಉತ್ತರವನ್ನು ನೋಡೋಣ. ಸತ್ಯವ್ರತ ಮುಖರ್ಜಿ ಉತ್ತರ ಸರಿಯಾಗಿದೆ. ಸುಬ್ರಹ್ಮಣ್ಯ ಅವರಿಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಪದ್ಮಭೂಷಣ ಗೌರವವನ್ನು ನೀಡಿದೆ ನಮ್ಮ ದೇಶ. ಸತ್ಯವ್ರತ ಮುಖರ್ಜಿ ಅವರಿಗೆ ಪಶ್ಚಿಮ ಬಂಗಾಳದ ರಾಜಕಾರಣಿ ಹಾಗೂ ವಕೀಲರು. ಕೇಂದ್ರದಲ್ಲಿ ಇವರು ರಾಸಾಯನಿಕ ಹಾಗೂ ಗೊಬ್ಬರ ಮಂತ್ರಿಗಳ ಇಲಾಖೆಯಾಗಿ ವಾಜಪೇಯಿ ಸರ್ಕಾರದಲ್ಲಿ ಕೆಲಸವನ್ನು ಮಾಡಿದ್ರು. 2023ರಲ್ಲಿ ಅಂದರೆ ಕಳೆದ ವರ್ಷ ಇವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಮರಣೋತ್ತರವಾಗಿ ಇವರಿಗೆ ಪದ್ಮಭೂಷಣ ಗೌರವವನ್ನು ನೀಡಿದೆ ನಮ್ಮ ದೇಶ. ಮುಂದಿನ ಪುಸ್ತಕ ಲಹರಿ ಲಾಸ್ಯ. ವೆಂಕಟೇಶ್ MT ಅವರು ಬರೆದಂಥ ಕವನ ಸಂಕಲನದ ಪುಸ್ತಕ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ರೋ, ತೇ, ಕ, ತ್ರ, ಸಂ, ದ್ರೇ, ಮಾ, ಇ. ಬಜರ್ ಮೊದಲಿಗೆ ಒತ್ತಿದ್ದಾರೆ ಸುರೇಶ್ ಅವರು. ರೊಕ್ಕ ಇದ್ರೆ ಮಾತ್ರ ಸಂತೆ. ರೊಕ್ಕ ಇದ್ರೆ ಮಾತ್ರ ಸಂತೆ ಅಂತ ಹೇಳ್ತಾ ಇದ್ದಾರೆ. ಹೌದಾ ಸುಬ್ರಹ್ಮಣ್ಯ? ಹೌದು ಸರ್. ಅನಿಲ್? ಸರಿ. ಉತ್ತರವನ್ನು ನೋಡೋಣ. ರೊಕ್ಕ ಇದ್ರೆ ಮಾತ್ರ ಸಂತೆ ಅನ್ನೋದು ಸರಿಯಾದ ಉತ್ತರ.
ಲಹರಿ ಲಾಸ್ಯ ಈ ಒಂದು ಪುಸ್ತಕವನ್ನು ಸುರೇಶ್ ಅವರಿಗೆ ಕೊಟ್ಟಿದ್ದೇವೆ. 3 ಪುಸ್ತಕವನ್ನು ಕೊಡೋಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಕೊರಡು ಒಣಗಿದ ಮರದ ದೊಡ್ಡ ಭಾಗ, ದಾಟಿಸುವಂತಹದ್ದು ಖನಿಜದ ಗಟ್ಟಿ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಒಂದು ಉತ್ತರ ಮರದ ದಿಮ್ಮಿ, 2 ಉತ್ತರ ದಾಟಿಸುವಂತಹದ್ದು. ಉತ್ತರವನ್ನು ನೋಡೋಣ. ತಾರಕ, 3 ಉತ್ತರ ಖನಿಜದ ಗಟ್ಟಿ. ಹೇಳಿ ಸುರೇಶ್. ಅದಿರು. ಅದಿರು. ಸುಬ್ರಹ್ಮಣ್ಯ ಅದೇ ಉತ್ತರ. ಉತ್ತರವನ್ನು ನೋಡೋಣ. ಅದಿರು ಉತ್ತರ ಸರಿಯಾಗಿದೆ. ವಚನ ಸಿಂಚನ ನಾಗರತ್ನ ಹೆಮ್ಮಿಗೆ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. ಈಗ ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಸುರೇಶ್ ಅವರಿಗೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಬಗಲಿಗೆ ಹಾಕಿಕೊಳ್ಳು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಅಧೀನಪಡಿಸಿಕೊಳ್ಳು, ಸಹಾಯವನ್ನು ಮಾಡು. ಅಧೀನಪಡಿಸಿಕೊಳ್ಳು. ಮುಂದಿನ ಪ್ರಶ್ನೆ. ಚಿಕ್ಕ ವಯಸ್ಸಿನವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಿಣ್ಣ, ಚೊಣ್ಣ. ಚಿಣ್ಣ. ಮುಂದಿನ ಪ್ರಶ್ನೆ. ಅರ್ಜುನನಿಗೆ ಪಾಶುಪತಾಸ್ತ್ರವು ಎಲ್ಲಿ ಲಭ್ಯವಾಯಿತು? ಇಂದ್ರಕೀಲ, ಚಂದ್ರಕೀಲ. ಇಂದ್ರಕೀಲ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅತಿ ಸ್ನೇಹ ಧೂರ್ತ ಲಕ್ಷಣ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಎತ್ತರದ ದೇಹ, ದುಂಡನೆಯ ಮೈ, ಕೆಂಪನೆಯ ಮುಸುಡಿ, ಕತ್ತಲೆಯ ನೋಡಿಸುವ ಭರದಿ, ಸಾವಿಗೆ ಸ್ವಾಗತ. ಭೂತ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಬಗಲಿಗೆ ಹಾಕಿಕೊಳ್ಳು, ಅಧೀನಪಡಿಸಿಕೊಳ್ಳು ಸರಿಯಾಗಿದೆ. 2 ಉತ್ತರ ಚಿಕ್ಕ ವಯಸ್ಸಿನವನು, ಚಿಣ್ಣ ಸರಿಯಾಗಿದೆ. 3 ಉತ್ತರ ಇಂದ್ರಕೀಲ ಸರಿಯಾಗಿದೆ. 4 ಉತ್ತರ ಅತಿ ಸ್ನೇಹ, ಗತಿ ಕೇಡು ಅನ್ನೋದು ಸರಿಯಾದ ರೂಪ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಇದು ಮೇಣದ ಬತ್ತಿಯ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಸುಬ್ರಹ್ಮಣ್ಯ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಬಗ್ಗುಬಡಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಬಾಯಿ ಮುಚ್ಚಿಸು, ಅಧಿಕಾರವನ್ನು ಚಲಾಯಿಸು. ಅಧಿಕಾರವನ್ನು ಚಲಾಯಿಸು. ಮುಂದಿನ ಪ್ರಶ್ನೆ. ಚಿತ್ರಗಳನ್ನು ಬರೆಯುವವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಿತ್ತಾರಿ, ಚಿತ್ತಾರ. ಚಿತ್ತಾರ. ಮುಂದಿನ ಪ್ರಶ್ನೆ. ಅರ್ಜುನನಿಗೆ ನೃತ್ಯವನ್ನು ಯಾರು ಕಲಿಸಿದರು? ಚಿತ್ರಸೇನ, ಕಿಂಪುರುಷ. ಕಿಂಪುರುಷ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಪ್ಪ ಅವ್ವನಂತ ನೆಂಟ್ರಿಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಎದುರು ಮಾಡಿದಾಗ 32 ಕವಡಿ ಬಿದ್ದಾವ, ತಗೋಬೇಕು ಅಂದರೆ ಒಂದೂ ಬರೋದಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಬಗ್ಗುಬಡಿ, ಬಾಯಿ ಮುಚ್ಚಿಸು. ಉತ್ತರ ಕೊಟ್ಟಿದ್ದೀರಿ ಅಲ್ವಾ? ಕೊಟ್ಟಿಲ್ಲ. ಮುಂದಿನ ಪ್ರಶ್ನೆಗೆ ಉತ್ತರ ಚಿತ್ತಾರಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಚಿತ್ತಾರ ಅಂತ ಹೇಳಿದ್ರಿ ತಾವು. 3ನೇ ಪ್ರಶ್ನೆಗೆ ಉತ್ತರ ಚಿತ್ರಸೇನ ಆಗಿತ್ತು. ಕಿಂಪುರುಷ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಅಪ್ಪ ಅವ್ವನಂತ ನೆಂಟಿಲ್ಲ, ಹಿಟ್ಟು ಸೊಪ್ಪಿನಂತಹ ಊಟವಿಲ್ಲ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಹಲ್ಲುಗಳ ವರ್ಣನೆ ಆಗಿತ್ತು. ಈಗ ಅನಿಲ್ ಕುಮಾರ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ.
ಮೊದಲ ಪ್ರಶ್ನೆ, ಬಚ್ಚಿ ಬರು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಪುಷ್ಟವಾಗು, ಕೃಶವಾಗು. ಕೃಶವಾಗು. ಮುಂದಿನ ಪ್ರಶ್ನೆ, ಬರೆಯುವಾಗ ಮಸಿಯಿಂದಾಗುವ ಕಲೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಿತ್ತ, ಚಿತ್ತು. ಚಿತ್ತು. ಮುಂದಿನ ಪ್ರಶ್ನೆ, ಅರ್ಜುನನನ್ನು ನಪುಂಸಕನಾಗೆಂದು ಯಾರು ಶಾಪವನ್ನು ನೀಡಿದರು? ರಂಬೆ, ಊರ್ವಶಿ. ಊರ್ವಶಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಪ್ಪ ತೋಡಿದ ಬಾವಿ ಅಂತ ಹಾರಕ್ಕಾಗುತ್ತೇ? ಅರೆ ಹೌದು. 5ನೇ ಪ್ರಶ್ನೆಗೆ ನೋಡೋಣ. ಈ ಓಟನ್ನು ಬಿಡಿಸಿ. ಬೇಗ ಎದ್ದೇಳಿ, ಎದ್ದೇಳದಿದ್ರೆ ಚೂರಿ ಹಾಕಿ ಏಳಿಸ್ಬೇಕಾಗುತ್ತೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬಚ್ಚಿವರು ಕೃಶವಾಗು ಸರಿಯಾಗಿದೆ. 2 ಉತ್ತರ. ಚಿತ್ತು ಸರಿಯಾಗಿದೆ. 3 ಉತ್ತರ. ಊರ್ವಶಿ ಸರಿಯಾಗಿದೆ. 4 ಉತ್ತರ. ಅಪ್ಪ ತೋಡಿದ ಬಾವಿ ಅಂತ ಉಪ್ಪು ನೀರು ಕುಡಿಬೇಡ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ದೋಸೆ. ದೋಸೆ ಹೇಳಿದೆ. ಹೇಳಿದ್ರಾ? ಓಕೆ. 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸುರೇಶ್ ಅವರಿಗೆ ದೊರೀತಾ ಇದೆ ಒಟ್ಟು 6 ಪುಸ್ತಕ ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಸುಬ್ರಹ್ಮಣ್ಯ ಅವರಿಗೆ 3 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ಅನಿಲ್ ಅವರಿಗೆ ದೊರೀತಾ ಇದೆ 4 ಪುಸ್ತಕ ಸ್ವೀಕರಿಸಿ ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.